ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ. ಇದು ಬಂದು ನಾನು 600 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊತೀನಿ. ನೀಟಾಗಿ ವಾಶ್ ಮಾಡಾದ್ಮೇಲೆ ಒಂದು ಮೊಟ್ಟೆ ಹಾಕ್ತೀನಿ. ಮೊಟ್ಟೆ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡ್ತೀನಿ ಚಿಕನ್ಗೆ. ನೋಡಿ, ನೀಟಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು, ಎಲ್ಲ ಚಿಕನ್ಗೂ ಮಿಕ್ಸ್ ಆಗೋ ಥರ. ಈ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾನೇನು ಮಾಡ್ತೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಿ. ಈ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ರೆಡಿ ಮಾಡ್ಕೊಂಡಿರ್ತೀನಿ. ನೀವು ಬೇಕಾದರೆ ಪ್ಯಾಕೆಟು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಖಾರದ ಪುಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದು ಮೂರೂ ಕೂಡ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಇನ್ನೊಂದು ಸಲ ಮ್ಯಾರಿನೇಟ್ ಮಾಡ್ತೀನಿ. ಅಂದರೆ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಆಗೋ ಥರ ಮ್ಯಾರಿನೇಟ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲವರ್ನ ಕಲರ್ನ ಯೂಸ್ ಮಾಡ್ತೀನಿ. ಕಲರ್ ಯಾಕೆ ಅಂದರೆ ಒಂದು ಸ್ವಲ್ಪ ಕಲರ್ ಇರಲಿ ಅಂದ್ಬಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನೀಟಾಗಿ ಇದು ಮಾಡ್ತೀನಿ. ಸ್ವಲ್ಪ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಜಾಸ್ತಿ ಕಲರ್ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಕಾರ್ನ್ಫ್ಲವರ್ ಯೂಸ್ ಮಾಡ್ತೀನಿ. ಕಾರ್ನ್ಫ್ಲವರ್ನು ಕೂಡ ನಾನು ನೀಟಾಗಿ ನಮ್ಗೆ ಎಷ್ಟು ಬೇಕಷ್ಟು ಕಾರ್ನ್ಫ್ಲವರ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಕಾರ್ನ್ಫ್ಲವರ್ ಎಲ್ಲ ನೀಟಾಗಿ ಅದ್ರ ಜೊತೆಗೆ ಮ್ಯಾರಿನೇಟ್ ಮಾಡಾದಮೇಲೆ ತೇಜು ಕಬಾಬ್ ಪೌಡ್ರು ನಾನು ಯಾವಾಗಲೂ ಯೂಸ್ ಮಾಡೋದು. ಆ ಕಬಾಬ್ ಪೌಡ್ರು 1 ಪ್ಯಾಕೆಟ್ ಯೂಸ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅನಿಸುತ್ತೆ, ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ನೀಟಾಗಿ ಮ್ಯಾರಿನೇಟ್ ಕಂಪ್ಲೀಟ್ ಎಲ್ಲ ಕಡೆಗೂ ಆಗೋ ಥರ ಈ ಥರ ಪ್ರಿಪೇರ್ ಆಗುತ್ತೆ. ಈ ಥರ ಪ್ರಿಪೇರ್ ಆದಮೇಲೆ ನಾನೇನು ಮಾಡ್ತೀನಿ, ಒಂದು 10 ನಿಮಿಷ 15 ನಿಮಿಷ ರೆಫ್ರಿಜರೇಟರ್ಲಿ ಇಕ್ಕಿರ್ತೀನಿ. ಅದಾದಮೇಲೆ ಬಂದು ನಾನು ಆಯಿಲ್ನ ಕಾಯಕ್ಕೆ ಯೂಸ್ ಮಾಡ್ತೀನಿ. ಯಾಕೆಂದರೆ ಪ್ರೀವಿಯಸ್ ಯೂಸ್ ಮಾಡಿರೋ ಆಯಿಲ್ನ ಯೂಸ್ ಮಾಡ್ತೀನಿ. ಈ ಥರ ಹಾಕ್ದಾಗ ಬಂದು ತುಂಬ ಚೆನ್ನಾಗಿ ಮತ್ತು ನೀಟಾಗಿ ಇದಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಫೈನಲಿ ಕಬಾಬ್ ಕೂಡ ಕಂಪ್ಲೀಟ್ ರೆಡಿ ಆಗುತ್ತೆ. ಈ ಕಬಾಬ್ ಬಂದು ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ. ಥ್ಯಾಂಕ್ ಯು. Last time we talked, you had nothing to say. You chose to walk, give what we had away.